ಫ್ರೆಂಡ್ಸ್ ಎಲ್ಲರಿಗೆ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಟಲಕ್ಷ್ಮಿ ವ್ಲಾಗ್. ನೋಡಿ ಫ್ರೆಂಡ್ಸ್, ಇವತ್ತು ನವರಾತ್ರಿ 2ನೇ ದಿನ ಬೆಳಗ್ಗೆ ನಾನು ದೀಪಾರಾಧನೆ ಮಾಡ್ಕೊಂಡಿದ್ದೀನಿ. ನೋಡಿ, ರೆಡ್ ಕಲರು ಹೂವದಲ್ಲಿ, ದಾಸವಾಳ ಹೂವದಲ್ಲಿ ದೇವ್ರಿಗೆ ಅಲಂಕಾರ ಮಾಡಿಬಿಟ್ಟು ದೇವ್ರಿಗೆ ದೀಪಾರಾಧನೆ ಮಾಡಿಕೊಂಡೆ. ಟಿಫನ್ ಬಂದುಬಿಟ್ಟು ಉಪ್ಮಾ ಮಾಡಿದೆ. ನೋಡಿ ಫ್ರೆಂಡ್ಸ್, ಎಷ್ಟು ಬೇಗ ಇದ್ರೂ ಲೇಟಾಗಿ ಕೆಲಸ ಆಗಿಬಿಡುತ್ತೆ. ಇವಾಗೂ ಸ್ವಲ್ಪ ಲೇಟ್ ಆಯಿತು, ಬೇಗ ಬಂದು ಹೋಗಿ ಕೆಲಸಕ್ಕೆ ಹೋಗಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಬಂದೆ ಕೆಲಸಕ್ಕೆ. ಅಲ್ಲಿಂದ ಬರೋಕ್ಕೆ ಕರೆಕ್ಟಾಗಿ ಗಾಡಿನಲ್ಲಿ 5 ನಿಮಿಷ ಆಗಿಬಿಡುತ್ತೆ. ನೋಡಿ ಫ್ರೆಂಡ್ಸ್, ಮೊಟ್ಟೆ ಪಲ್ಯ, ಫ್ರೆಂಡ್ಸ್ ಇವತ್ತೇನೇನು ಮಾಡಿದ್ದೀನಿ ಅಡುಗೆ ಬನ್ನಿ ತೋರಿಸ್ತೀನಿ. ಬೆಳಗ್ಗೆ ಟಿಫನ್ಗೆ ಚಿತ್ರಾನ್ನ ಮಾಡಿದ್ದೀನಿ, ಅವಲಕ್ಕಿ ಚಿತ್ರಾನ್ನ. ಮಧ್ಯಾಹ್ನ ಊಟಕ್ಕೆ ಅನ್ನ, ಆಮೇಲೆ ಬೀಟ್ರೂಟ್ ಪಲ್ಯ, ಸಾಂಬಾರು, ಮೊಟ್ಟೆ ಪಲ್ಯನೂ ಮಾಡಿದ್ದೀನಿ. ಮೇಡಮ್ ಅವ್ರು ಬಾಕ್ಸ್ ತೊಗೊಂಡು ಹೋದರು. ನೋಡಿ, ಈ ಎಣ್ಣೆ ತಗೊಬಂದು ಬಿಸಿ ಮಾಡ್ಕೊತೀನಿ. ಇದರಲ್ಲಿ ದಾಸವಾಳ ಎಲೆ ಏನೇನೋ ಹಾಕ್ತೀನಿ ನಾನು. 2 ಬಾಟ್ಲ್ ಹಾಕಿದ್ದೀನಿ ಎಣ್ಣೆ. ಇದಕ್ಕೆ ನನಗೆ ಆರಾಮಾಗಿ ಒಂದು 3-4 ತಿಂಗಳು ಬರುತ್ತೆ ಈ ಎಣ್ಣೆ. ನೋಡಿ, ಇನ್ನೂ ಚೆನ್ನಾಗಿ ಆಗಬೇಕಿದು. ಇನ್ನೂ ಎಣ್ಣೆ ಆಗಲಿಲ್ಲ, ತುಂಬ ಟೈಮ್ ಹಿಡಿಸುತ್ತೆ. ಸ್ಲಿಮ್ಮಲ್ಲೇ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಸಾಯಂಕಾಲ ದೀಪಾರಾಧನೆ ಮಾಡಿಕೊಂಡೆ ಮನೆಯಲ್ಲಿ. ನೋಡಿ ಫ್ರೆಂಡ್ಸ್, ನಿಮ್ಗೊಂದು ಮಾತು ಹೇಳ್ತೀನಿ. ನವರಾತ್ರಿ ಟೈಮಲ್ಲಿ ಬೆಳಗ್ಗೆ ಸಂಜೆ 2 ಟೈಮು ಬಾಗಿಲು ತೊಳೆದು ಪೂಜೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನಿಮ್ಗೇನಾದರೂ ಟೈಮ್ ಇದ್ದರೆ 2 ಟೈಮ್ ಬಾಗಿಲು ತೊಳೆದು ಮನೆ ಮುಂದೆ ರಂಗೋಲಿ ಹಾಕ್ಬಿಟ್ಟು ಪೂಜೆ ಮಾಡಿ, ತುಂಬ ಒಳ್ಳೆಯದು. ನೋಡಿ, ನಾನಿವಾಗ ಬಾಗಿಲು ಮುಂದೆ ಎಲ್ಲ ತೊಳೆದ್ಬಿಟ್ಟು ರಂಗೋಲಿ ಹಾಕ್ಕೊಂಡು ದೀಪಾರಾಧನೆ ಮಾಡಿಕೊಂಡೆ. ಇವಾಗ ಕೆಲ್ಸಕ್ಕೆ ಹೋಗಬೇಕು. ಸಾಯಂಕಾಲ 6:45 ಹೋಗಿದೆ ಇವಾಗ ಟೈಮ್ ಬಂದು. ನೋಡಿ ಫ್ರೆಂಡ್ಸ್, ಇವಾಗ ಬಂದೆ ಕೆಲಸಕ್ಕೆ. ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟು ಕತ್ಲಾಗುತ್ತೆ ನೋಡಿ ಸ್ವಲ್ಪ ಹೊತ್ತಿಗೆ. ಈ ಸಾಯಂಕಾಲ ಹೊತ್ತು ನಾನು ಗಾಡಿ ಒಂದೊಂದ್ಸರಿ ಯಾಕೆ ತಗೊಬರಲ್ಲ ಅಂದರೆ, ತುಂಬ ಫಾಸ್ಟಾಗಿ ಬರ್ತೇವೆ ಗಾಡಿಗಳು, ಭಯ ಆಗುತ್ತೆ ನನಗೆ. ಅದಕ್ಕೆ ನಾನು ಸಾಯಂಕಾಲ ಹೊತ್ತು ಗಾಡಿ ತಗೊಬರಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ಕೆಲಸಕ್ಕೆ ಬಂದುಬಿಟ್ಟು ಆಲೂ ಪರಾಟ ಮಾಡ್ತಾಯಿದ್ದೀನಿ ಕೆಲಸದಲ್ಲಿ. ನೋಡಿ, ಇನ್ನೂ ಮಾಡಬೇಕು. ಮೊಸರು ಜೊತೆ ಇದು ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ತಾನೇ ಕೆಲಸ ಮುಗಿಸ್ಕೊಂಡು ಕೆಳಗಡೆ ಬಂದರೆ ನೋಡಿ ಮಳೆ ಬೀಳ್ತಾ ಇದೆ. ಫುಲ್ಲು ಮಳೆ ಬೀಳ್ತಾ ಇದೆ. ದೇವ್ರ ಪ್ರಸಾದ ಕೊಡ್ತಿದ್ದಾರೆ, ತಗೊಂಡು ಹೋಗೋಣ. ನೋಡಿ ಫ್ರೆಂಡ್ಸ್, 2ನೇ ದಿನದ ಇದು ಪೂಜೆ. ನವರಾತ್ರಿ 2ನೇ ದಿನದು. ನೋಡಿ ಫ್ರೆಂಡ್ಸ್, ಇವಾಗ ಬಂದೆ ಮನೆಗೆ. ನೋಡಿ, ರಾತ್ರಿ ಹೊತ್ತು ನಾನು ಕೆಲಸ ಆದ್ರಿಂದ ಈ ಥರ ಹೂವು ತಗೊಬರ್ತೀನಿ. ಹೂವು ತಗೊಬಂದು ನೀರಲ್ಲಿ ಹಾಕಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಫುಲ್ಲು ಹೂವು ಎಲ್ಲ ಅರಳಿರುತ್ತೆ. ಮತ್ತು ಬೆಳಗ್ಗೆ ನಂಗೆ ಪೂಜೆಗಾಗುತ್ತೆ. ನೋಡಿ ಫ್ರೆಂಡ್ಸ್, ಪಾತ್ರೆ ಎಲ್ಲ ತೊಳೆದುಬಿಟ್ಟೆ. ಅಡುಗೆ ಮಾಡ್ತಾ ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟೆ. ಪಾತ್ರೆ, ಕಿಚನ್ ಎಲ್ಲ ವಾಶ್ ಮಾಡಿಬಿಟ್ಟೆ. ಬಾ, ಊಟ ಮಾಡೋಣ ನಡಿ. ಊಟ ಮಾಡಬೇಕು ಇವಾಗ. ದಶಮಿ ಬಿಹಾನಿ ಕಡೆ ಬಾ, ಊಟ ಮಾಡ್ಬಾ. ಏನು ಊಟ ಮಾಡ್ತಾಯಿದ್ಯಾ? TV ನೋಡ್ತಾಯಿದ್ಯಾ? ಏನು ಮಾಡ್ತಾಯಿದ್ಯಾ? ತಿನ್ನು, ಊಟ ಮಾಡು. ಪಚ್ಚೋಳನ ಬಾ, ಟೈಮ್ ಆಯ್ತು. ಬಾ, ಬೆಳಗ್ಗೆ ಬೇಗ ಎದ್ದೊಳ್ಬೇಕು. ಬಾ, ಸರಿ ಬಾ. ನಿಂಗೆ ಹೊಸ ಬಾಟ್ಲು, ಪೈಪ್ ಬಾಟ್ಲು. ಸರಿ, ನಾನು ನಿಂಗೆ ಹೊಸ ತಗೊಬಂದು ಕೊಡ್ತೀನಿ. ಬಾ, ಸರಿ ಬಾ, ಬೇಗ ಬಾ, ಮಲ್ಕೊಳ್ಳೋಣ ಬಾ. ಇದು ಫ್ರೆಂಡ್ಸ್ ನಂದು ಡೇ ಫುಲ್ಲು ವ್ಲಾಗ್. ಇದು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನೋಡಿ ಎಷ್ಟು ಕೆಲಸ ಇರುತ್ತಂತ ಹೇಳ್ಬಿಟ್ಟು.
ಈಗ ಮಲ್ಕೊಳ್ಳೋಷ್ಟೊತ್ತಿಗೆ ಕರೆಕ್ಟಾಗಿ 11 ಗಂಟೆ ಆಗಿಬಿಡುತ್ತೆ. ಮುಟ್ಬಾರ್ದು, ಈ ಕಡೆ ಬಾ ಬಾ. ವಿಹಾನ್ ಮಲಗಿಸ್ಬಿಟ್ಟು ನಾನು ಮಲ್ಕೋಬೇಕು. ದಾಚಮ್ಮೆ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ನೈಟ್.